ಮಂದಿಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಈಗ ನಿಮ್ಮದೊಂದು ಪೂರ್ವ ದಿಕ್ಕಿನ ನಿವೇಶನ ಇದೆ ಅಂತ ಇಟ್ಕೊಳ್ಳೋಣ. ಯಾಕೆಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಿನ ನಿವೇಶನಗಳು ಬರುತ್ತೆ, ಅದು ವಾಸ್ತುಸಮ್ಮತವಾಗಿ. ಈ ಪೂರ್ವದ ದಿಕ್ಕಿನ ಮನೆಗಳಿಗೆ ಪೂರ್ವದಲ್ಲಿ ರೋಡ್ ಇದೆ, ಸರ್ಕಾರದ್ದು ಇರ್ಬೋದು ಅಥವಾ ಪ್ರೈವೇಟ್, ಒಂದು ಚೇಂಬರ್ ಮಾಡಿರ್ತಾರೆ. ಆ ಚೇಂಬರ್ ಅಲ್ಲೇ ಹೋಗ್ಬೇಕು. ಯಾವುದು? ಟಾಯ್ಲೆಟ್ ನೀರು, ಬಳಸಿದಂತ ನೀರು. ಅದು ಎಲ್ಲಿ? ಮಧ್ಯಭಾಗದಿಂದ ನೀವು ಟೋಟಲ್ ಮನೆಯ ಎಲ್ಲ ಆವರಣದ ಒಂದು ಇದನ್ನು ತೆಗೆದುಕೊಂಡು ನಿಮ್ಮ ಮನೇಲಿ ಎಷ್ಟು ಬಾತ್ರೂಮ್ ಅದರದ್ದು ಕಲೆಕ್ಷನ್ ಅಲ್ಲೇ ಕೊಡ ಮಧ್ಯಭಾಗದಲ್ಲಿ. ಎಲ್ಲಿ? ಈಗ ಸ್ಟ್ರೈಟ್ ಪೂರ್ವ ಇದೆ ಅಂದ್ರೆ ಅದರ ಬಲಭಾಗದಲ್ಲಿ ಆ ಪೈಪ್ ಅನ್ನು ಕೊಟ್ಟು ಅದಕ್ಕೆ ಕನೆಕ್ಟ್ ಮಾಡಿ ಬಿಡಬೇಕು. ಇನ್ನೊಂದು ಪೈಪ್ ಎಲ್ಲಿರಬೇಕು? ನಿಮ್ಮ ಮನೆಯಲ್ಲಿ ತೊಳೆದಂತ ನೀರು, ಬಳಸಿದ ನೀರು, ಮಳೆ ನೀರು ಪೂರ್ವ, ಈಶಾನ್ಯ, ಮಧ್ಯ, ಅದರ ಪಕ್ಕದಲ್ಲಿ 2 ಪೈಪ್ ಆಗಿ ಡಿವೈಡ್ ಆಗಿ ಹೋಗ್ಬೇಕು. ಆಗ ಏನಾಗುತ್ತೆ ಅಂದ್ರೆ ಎಂತ ಸಮಸ್ಯೆಗಳಿದ್ರು ನಿಮ್ಮ ಎಲ್ಲ ಸಮಸ್ಯೆಗಳು ಅರ್ಧ ಅಲ್ಲಿ ತೊಳೆದು ಹೋಗ್ಬಿಡ್ತದೆ. ಆದ್ರೆ ನಾವು ಅನುಕೂಲ ಮಾಡ್ಕೊಳ್ಳಿಕ್ಕೋಸ್ಕರ ಅಂದ್ರೆ ಆಗ್ನೇಯದಲ್ಲಿ ನಾವು ಇದು ಎಲ್ಲಿ ಉದಾಹರಣೆಗೆ ದಕ್ಷಿಣದಲ್ಲಿ ಬಚ್ಚಲ ಮನೆ ಇದೆ, ಆಗ್ನೇಯದಲ್ಲಿ ಅಡಿಗೆ ಮನೆ ನೀರಿದೆ, ಹಾಗೆ ಅಲ್ಲಿ ಹತ್ರ ಆಗುತ್ತೆ ಅಂತ ಹೇಳಿ ಪ್ಲಂಬರ್ಗಳು ಅವ್ರೇನೋ ಮಾಡಿ ಇದು ಮಾಡಿಬಿಡ್ತಾರೆ. ಇದು ದೊಡ್ಡ ದೋಷ, ನಿಮಗೆ ತಟ್ಟತ್ತೆ ಹೊರತು ಅವ್ರಿಗೆಲ್ಲ. ಇದು ನೆನ್ಪಿಟ್ಕೊಳ್ಳಿ. ಆಗ ನೀವು ಇದರಿಂದ ಒಳ್ಳೆ ಫಲ ಬರಬೇಕು ಅಂತಂದ್ರೆ ಎಲ್ಲಾ ನೀರನ್ನು ಒಂದು ಕಡೆ ಇದು ಮಾಡಿಕೊಂಡು ಅಲ್ಲಿ 2 ಡಿವೈಡ್ ಮಾಡಿ ಕೊಡೋದ್ರಿಂದ ನಿಮ್ಗೆ ಉತ್ತಮ ಫಲ. ಮನೆಯಲ್ಲಿ ಆರೋಗ್ಯ, ನೆಮ್ಮದಿ, ಹಣಕಾಸು ಉಳಿತದೆ, ಆರ್ಥಿಕವಾಗಿ ನೀವು ಸ್ಟ್ರಾಂಗ್ ಆಗ್ತೀರಿ, ಮತ್ತೆ ಆರೋಗ್ಯವಂತ ಜೀವನ ನಡೆಸ್ತೀರಿ. ಮನೆಯಲ್ಲಿ ಯಾರೂ ಆಗಾಗ ಕಾಯಿಲೆಗಳು ಬೀಳಲ್ಲ, ಅಂದ್ರೆ ಗುಪ್ತ ರೋಗಗಳು ಬರೋದಿಲ್ಲ. ಇದು ಎಷ್ಟು ಜನಕ್ಕೆ ಸರಿ ಅಂತ ಅನ್ಸುತ್ತೆ? ನನ್ನ ಚಾನೆಲ್ ನೋಡಿದವರು ನೀವು ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.